ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ನ ಮಾಡ್ತಾಯಿರಿ. ನಿಮಗೇಗೆ ತಾತಯ್ಯ ಈ ತಲೆನೋವುಗಳೆಲ್ಲ ಬಿಡಿ, ನನಗೆ ಯಾವಾಗಲೂ ತಪ್ಪಿದ್ದಲ್ಲ ಎಂದನು ಕಿರಣ್. ಮಗನೇ, ನಿನಗೇಕೆ ಈ ತಲೆನೋವು ಹೇಳೋ? ಇವೆಲ್ಲ ನನಗೆ ಇರುವೆ ಕಚ್ಚಿದಂತೆ ಲೆಕ್ಕ. ಅಸಲಿಗೆ ಇಷ್ಟು ವರ್ಷ ಈ ತಲೆನೋವನ್ನು ನೀನು ಯಾಕೆ ಸಹಿಸುತ್ತಿದ್ದೆಯೋ ನನಗೆ ಅರ್ಥವಾಗ್ತಿಲ್ಲ. ನಾನು ತಪ್ಪು ಮಾಡಿದ್ದೆ. ಈ ಕೆಲಸವನ್ನಾದರೂ ಮೊದಲೇ ಮಾಡಿದ್ದರೆ ನಿನಗೆ ಇಷ್ಟು ಸಂಕಷ್ಟಗಳು ಇರ್ತಿರಲಿಲ್ಲ ಎನ್ನುತ್ತಾ ಕಿರಣ್ ಬೆನ್ನಿನ ಮೇಲೆ ಕೈ ಹಾಕಿ ಸವರುತ್ತಾ, ಏನೂ ಪರವಾಗಿಲ್ಲ, ಇವೆಲ್ಲವುಗಳಿಂದ ನೀನು ಪಳಗಿದ್ದೀಯ, ಯಾವುದನ್ನಾದರೂ ಎದುರಿಸಿ ನಿಲ್ಲಬಲ್ಲೆ ಎಂದು ಎಲ್ಲರಿಗೂ ನಿರೂಪಿಸಿದ್ದೀಯಾ ಬಿಡು. ನಿನ್ನನ್ನು ಹೀಗೆ ನೋಡುತ್ತಿದ್ದರೆ ನನಗೆ ತುಂಬ ಹೆಮ್ಮೆಯಾಗುತ್ತಿದೆ ಮೊಮ್ಮಗನೇ ಎಂದರು ಚೌಧರಿಯವರು. ಅದನ್ನು ಕೇಳಿ ಸಣ್ಣಗೆ ನಗುತ್ತಾ, ನಿಜ, ಈ ಕಷ್ಟಗಳು ನೋವುಗಳು ಇಲ್ಲದಿದ್ದರೆ ನನಗೆ ಜೀವನದ ಮೌಲ್ಯ ಮತ್ತು ಮನುಷ್ಯರ ಮೌಲ್ಯವೇ ತಿಳಿಯುತ್ತಿರಲಿಲ್ಲ ತಾತಯ್ಯ. ಕಷ್ಟಗಳಲ್ಲೇ ನಮ್ಮವರು ಯಾರು, ಪರಕೀಯರು ಯಾರು ಎಂಬುದು ಸುಲಭವಾಗಿ ತಿಳಿಯುತ್ತಿದೆ. ಒಳ್ಳೆಯದೋ ಕೆಟ್ಟದ್ದೋ ತಾತಯ್ಯ ಹೇಳಿದಂತೆ ಕೇಳಬೇಕು ಅನ್ನಿಸುತ್ತಿದೆ. ಅವರು ಏನೇ ಹೇಳಿದರೂ ಅದು ತನ್ನ ಒಳಿತಿಗಾಗೆ ಎಂದು ಅನ್ನಿಸುತ್ತಿದೆ. ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ನನ್ನ ತಂದೆ ಮತ್ತೆ ಸಾಮಾನ್ಯ ಮನುಷ್ಯನಾಗುವವರೆಗೆ ತಾತಯ್ಯ ಹೇಳಿದಂತೆ ಕೇಳಿದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಯಾಕೋ ನನ್ನ ಮನಸ್ಸಿಗೆ ಅನ್ನಿಸುತ್ತಿದೆ ಎಂದುಕೊಳ್ಳುತ್ತಾ ತಾತಯ್ಯನನ್ನೇ ನೋಡಿದ ಕಿರಣ್. ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ನೀನು ಇನ್ನು ನಿನ್ನ ಸಂಪೂರ್ಣ ಗಮನವನ್ನು ಆ ಹುಡುಗಿಯ ಮೇಲೆ ಇರಿಸು. ಬೆಳಿಗ್ಗೆ ನೋಡಿದೆ, ನಿನಗಾಗಿ ಎಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಳು. ಪ್ರೀತಿಸುವ ಹೆಂಡತಿ ಸಿಗುವುದು ಕೂಡ ಒಂದು ವರವೇ ಮಗನೇ. ದೇವರು ನಿನಗೆ ಸಾಕಷ್ಟು ವರಗಳನ್ನು ನೀಡಿದ್ದಾನೆ. ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ನಿಮ್ಮ ಉಮಾ ಅಮ್ಮ ಆರಿಸಿಕೊಟ್ಟ ಸೊಸೆ ಎಂದರೆ ಆಕೆ ನಿನಗೆ 100ಕ್ಕೆ ಅಲ್ಲ, 1000ಕ್ಕೆ ಅಲ್ಲ, ಕೋಟಿ ಪಟ್ಟು ಪರ್ಫೆಕ್ಟ್ ಜೋಡಿ ಎಂದೇ ಅರ್ಥ ಎಂದು ಚೌಧರಿ ಹೇಳಿದ ಕೂಡಲೇ ಉಮಾಗೆ ಸ್ವಲ್ಪ ಟೆನ್ಷನ್ ಆಯಿತು. ತನ್ನ ತಂದೆಯ ಮಾತುಗಳಿಂದ ಕಿರಣ್ಗೆ ಎಲ್ಲವೂ ತಿಳಿದು ಬಿಡುತ್ತದೆಯೋ ಎಂದು ಅವಳು ಗಾಬರಿಯಾದಳು. ಆದರೆ ಕಿರಣ್ ಮುಸಿ ಮುಸಿ ನಗುತ್ತಾ ನಾಚಿಕೊಳ್ಳುವುದನ್ನು ಕಂಡು ಅವಳ ಎಲ್ಲ ಆತಂಕಗಳು ಮರೆಯಾಗಿ ಪ್ರೀತಿ ಉಕ್ಕಿ ಬಂತು. ನನ್ನ ದೃಷ್ಟಿಯೇ ತಗಲುವಂತಿದೆ ನನ್ನ ಬಂಗಾರಕ್ಕೆ ಎನ್ನುತ್ತಾ ಕಣ್ಣಿನ ಕಾಜಳ ತೆಗೆದು ಕಿರಣ್ ಕೆನ್ನೆಗೆ ಚುಕ್ಕೆ ಇಟ್ಟು, ಯಾವ ಕೆಟ್ಟ ದೃಷ್ಟಿಯೂ ನನ್ನ ಮಗನ ಮೇಲೆ ಬೀಳದಂತೆ ನೋಡು ರಾಮಲಿಂಗೇಶ್ವರ ಸ್ವಾಮಿ ಎಂದು ದಂಡಂ ಹಾಕಿಕೊಂಡು ಮಗನ ತಲೆಯ ಸುತ್ತ ಕೈ ಸವರಿ ಮಾಡಿ ದೃಷ್ಟಿ ತೆಗೆದಳು. ಅದನ್ನೆಲ್ಲ ನೋಡುತ್ತಿದ್ದ ಕಿರಣ್ ಸುಂದರವಾಗಿ ನಗುತ್ತಾ ಆ ಪ್ರೀತಿಯನ್ನು ಅನುಭವಿಸುತ್ತಾ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿದ್ದಾನೆ. ಮತ್ತೆ ಇಂತಹ ಪ್ರೀತಿ ಸಿಗುತ್ತದೋ ಇಲ್ಲವೋ ಎಂಬ ಸಣ್ಣ ಭಯವು ಕಾಡಿತು. ಇಷ್ಟು ದಿನ ತನ್ನ ಹೃದಯದಲ್ಲಿದ್ದ ಶೂನ್ಯವೆಲ್ಲ ಈಗ ಅಮ್ಮನ ಪ್ರೀತಿಯಿಂದ ತುಂಬಿ ಹೋಗಿದೆ. ಸಾಕು, ಇದಕ್ಕಿಂತ ಹೆಚ್ಚು ಆಶಿಸಿದರೆ ಅತಿ ಆಸೆಯಾಗುತ್ತದೆ. ಈಗ ಈ ಪ್ರೀತಿಯಿಂದ ತನ್ನ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬಂದಿದೆ ಎಂದುಕೊಂಡನು. ಸರಿ ತಾತಯ್ಯ, ಇನ್ನು ನಾನು ಹೊರಡುತ್ತೇನೆ, ಬಂದು ತುಂಬ ಹೊತ್ತಾಯಿತು ಎಂದನು ಕಿರಣ್. ಆಗಲಿ ಮಗನೇ, ಮುಂದಿನ ಬಾರಿ ಬರುವಾಗ ಮೊಮ್ಮಗಳನ್ನು ಕೂಡ ಕರೆದುಕೊಂಡು ಬರಬೇಕು. ಇದು ನಿನ್ನ ಮನೆಯೇ ಎಂದು ತಿಳಿದುಕೋ, ಅಸಲು ಸಂಕೋಚ ಪಡಬೇಡ ಎಂದರು ಚೌಧರಿ. ಹಾಗೆಯೇ ಆಗಲಿ ತಾತಯ್ಯ ಎಂದನು ಕಿರಣ್. ಇಷ್ಟು ದಿನ ಒಬ್ಬಂಟಿಯಾಗಿ ಹೋರಾಡಿದ ತನಗೆ ಇಂತಹ ಆಪ್ತವಾದ ಮಾತುಗಳು ಮತ್ತು ಬೆಂಬಲ ತುಂಬ ಸಮಾಧಾನ ನೀಡಿದವು. ಮಧುಳನ್ನು ಜಾಗರೂಕತೆಯಿಂದ ನೋಡಿಕೋ ಕಂದ, ಅದೊಂದು ಹುಚ್ಚು ಹುಡುಗಿ, ಅವಳಿಗೆ ನೀನೇ ಪ್ರಪಂಚ. ನೀನು ಕಣ್ಣು ಮುಚ್ಚಿ ಅವಳನ್ನು ನಂಬಬಹುದು. ನಿನಗಾಗಿ ಒಂದು ಕ್ಷಣವೂ ಯೋಚಿಸದೆ ಪ್ರಾಣವನ್ನೇ ಕೊಡಬಲ್ಲಳು. ಅಷ್ಟು ಇಷ್ಟ ನೀನೆಂದರೆ ಎಂದಳು ಉಮಾ. ಆ ಮಾತುಗಳಿಗೆ ಕಿರಣ್ ನಗುತ್ತಾ, ಸರಿ ಅಮ್ಮ, ರ್ಯಾಬಿಟನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದನು. ಮೊಮ್ಮಗ ಹೆಂಡತಿಯನ್ನು ಮುದ್ದಾಗಿ ರ್ಯಾಬಿಟ್ ಎಂದು ಕರೆಯುವುದು ಚೌಧರಿಗೆ ತುಂಬ ಇಷ್ಟವಾಯಿತು. ಕಿರಣ್ ಅಲ್ಲಿಂದ ಹೊರಟು ವಕೀಲರನ್ನು ಭೇಟಿಯಾಗಿ 2 ದಿನ ಕಾಯುವಂತೆ ಹೇಳಿ ನೇರವಾಗಿ ಮನೆಗೆ ಹೋದನು. ಮಾವನ ಮನೆಯಿಂದ ಉತ್ಸಾಹದಿಂದ ಬರುತ್ತಿರುವ ಉಮಾಳನ್ನು ನೋಡಿ, ಏನಾಯಿತು ಮೇಡಮ್ಗೆ ಮುಖ ಅಷ್ಟೊಂದು ಬೆಳಗುತ್ತಿದೆ ಎಂದು ಕೇಳಿದ ಹರ್ಷ. ತನ್ನ ಸಂತೋಷವನ್ನು ಹೇಳಿ ಹರ್ಷನಿಗೆ ಹೊಟ್ಟೆ ಕಿಚ್ಚು ಪಡುವಂತೆ ಮಾಡಿದರೆ ತನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದುಕೊಂಡ ಉಮಾ ಕಿರಣ್ ಬಂದ ವಿಷಯವನ್ನೆಲ್ಲ ವಿವರಿಸಿ ಹೇಳಿದಳು. ಹರ್ಷ ತನ್ನ ಭಾವನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ, ಇನ್ನು ಸಾಕು ನಿಲ್ಲಿಸು,
ಹೊಟ್ಟೆ ತುಂಬಿ ಹೋಗಿದೆ ಎಂದನು. ಯಾರಿಗೆ ಎಂದು ಕೇಳಿದಳು ಉಮಾ ಸ್ಟೈಲಾಗಿ. ಇನ್ಯಾರಿಗೆ? ನಿನಗೆ. ಇನ್ನು 2 ದಿನ ಊಟ ಮಾಡದಿದ್ದರೂ ಬದುಕು ಬಿಡ್ತೀಯ. ಆದರೆ ನಮ್ಮ ಪರಿಸ್ಥಿತಿ ಆಗಿಲ್ಲವಲ್ಲ. ದಯವಿಟ್ಟು ಅನ್ನ ಹಾಕು ಬಾ ಎಂದನು ಹರ್ಷ ಬೇಸರದಿಂದ. ನೀವು ಮಾಡಿದ ಕೆಲಸಕ್ಕೆ ನಿಮ್ಮ ಜೊತೆ ಇರುವುದೇ ಹೆಚ್ಚು. ಇನ್ನು ಊಟ ಬಡಿಸುವುದು, ಬೆನ್ನು ಉಜ್ಜುವುದು ನನ್ನಿಂದ ನಿರೀಕ್ಷಿಸಬೇಡಿ. ಅಂಜು ಎಂದು ಕರೆದಳು ಉಮಾ. ಎಸ್ ಮ್ಯಾಮ್ ಎಂದಳು ಅಂಜು. ನಿಮ್ಮ ಸರ್ಗೆ ಊಟ ಬಡಿಸು ಎಂದು ಹೇಳಿ ಉಮಾ ಕೋಪದಿಂದ ಮೇಲೆ ಹೋದಳು. ಹರ್ಷ ಮನಸ್ಸಿನಲ್ಲಿ ಗೊಣಗಿಕೊಳ್ಳುತ್ತಾ, ಈ ಹುಡುಗ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ತನ್ನ ತಂದೆಯ ಜೊತೆ ತಪ್ಪ ಅಮ್ಮನ ಬುದ್ಧಿಗಳೇ ಬಂದಿವೆ ಇವನಿಗೆ. ಉಮಾ ತನ್ನನ್ನು ಮೇಲೆ ನಿಂತು ನೋಡುವುದನ್ನು ಗಮನಿಸಿ ತಕ್ಷಣ ಏನೂ ಆಗದಂತೆ ನಟಿಸಿದನು ಹರ್ಷ. ಉಮಾ ಮನಸ್ಸಿನಲ್ಲಿ, ಸಾರಿ ಹರ್ಷ, ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಹಾಗೆಂದು ದ್ವೇಷಿಸಲು ಸಾಧ್ಯವಿಲ್ಲ. ನೀನು ಬೇರೆ ರಿಲೇಷನ್ನಲ್ಲಿ ಇದ್ದರೂ ನನಗೆ ಇಷ್ಟು ಕೋಪ ಬರ್ತಿರ್ಲಿಲ್ವೇನೋ. ಆದರೆ ನಮ್ಮ ಮಗನನ್ನು ನನ್ನಿಂದ ದೂರ ಮಾಡಿದ್ದನ್ನು ನಾನು ಸಹಿಸಲಾರೆ. ಅದಕ್ಕೆ ನಿನಗೆ ಈ ಟಾರ್ಚರ್ ತಪ್ಪದು ಎಂದುಕೊಳ್ಳುತ್ತಾ ಒಳಗೆ ಹೋದಳು. ಕಿರಣ್ ಮನೆಗೆ ಬಂದ ಕೂಡಲೇ ಮಧು ಓಡುತ್ತಾ ಬಂದಳು. ಕಿರಣ್ ಅವಳನ್ನು ಹಿಡಿದುಕೊಂಡು, ಏ ರ್ಯಾಬಿಟ್, ಯಾಕೆ ಈ ಓಟ ಎಂದನು. ನನ್ನ ಓಟ ಯಾವಾಗಲೂ ನಿನಗಾಗಿಯೇ ರಾವಣ್ ಎಂದಳು ಮಧು ಅವನ ಕಣ್ಣುಗಳನ್ನು ನೋಡುತ್ತಾ. ಅವರಿಬ್ಬರ ನಡುವೆ ಪ್ರೇಮದ ಸಂಭಾಷಣೆ ನಡೆಯಿತು. ಕಿರಣ್ ಅವಳನ್ನು ಕಾಲೆಳೆಯುತ್ತಾ, ನೀನು ಮುದ್ದಾಗಿದ್ದೀಯ ಎಂದು ಹೆಚ್ಚು ಹಾರಾಡಬೇಡ ಎಂದನು. ಮಧು ಕೂಡ ಅದಕ್ಕೆ ಪ್ರತಿಯಾಗಿ ಉತ್ತರ ನೀಡಿದಳು. ಕಿರಣ್ ತಾನು ತಾತಯ್ಯನ ಮನೆಯಲ್ಲಿ ಅಮ್ಮನ ಕೈಯಿಂದ ಊಟ ಮಾಡಿದ್ದನ್ನು ಹೇಳಿದಾಗ ಮಧುಗೆ ಸ್ವಲ್ಪ ಬೇಸರವಾದರೂ ಅತ್ತೆಯ ಮೇಲಿನ ಪ್ರೀತಿಯಿಂದ ಅದನ್ನು ಸರಿಪಡಿಸಿಕೊಂಡಳು. ಇತ್ತ ರಾಘವ 7 ವರ್ಷಗಳ ಹಿಂದಿನ ಅಶೋಕನ ಬಿಸ್ನೆಸ್ ವ್ಯವಹಾರಗಳ ಬಗ್ಗೆ ತನಿಖೆ ಆರಂಭಿಸಿದನು. ಮನೆಯಲ್ಲಿ ಕಿರಣ್ ಮಧುಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಮುದ್ದಾಡುತ್ತಾ, ನೀನು ಯಾಕೆ ಇಷ್ಟು ಮೆತ್ತಗಿದ್ದೀಯ, ಮೂಳೆಗಳೇ ಇಲ್ವಾ ಎಂದು ತಮಾಷೆ ಮಾಡಿದನು. ಮಧು ನಾಚಿಕೆಯಿಂದ ಓಡಿ ಹೋಗಲು ಪ್ರಯತ್ನಿಸಿದರೂ ಕಿರಣ್ ಅವಳನ್ನು ಎತ್ತಿಕೊಂಡನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ನ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.